ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ 6 ವರ್ಷ ಹಿನ್ನೆಲೆ ಸಿಎಂ ಶಾಸಕರು ಸಚಿವರಿಗೆ ಡಿಕೆಶಿ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟವನ್ನ ಆಯೋಜನೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ, ಸಚಿವರಾದ ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹ್ಮದ್ ಖಾನ್, ಸತೀಶ್ ಜಾರಕಿಹೊಳಿ, ಕೆಎಚ್ ಮುನಿಯಪ್ಪ ಸೇರಿ ಬಹುತೇಕ ಸಚಿವರು ಶಾಸಕರು ಭಾಗಿಯಾಗಿದ್ದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ 6 ವರ್ಷವನ್ನ ಪೂರೈಸಿದ್ದಾರೆ. ಈ ಹಿನ್ನೆಲೆ ಸಿಎಂ ಶಾಸಕರು ಸಚಿವರಿಗೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದ್ರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟವನ್ನ ಆಯೋಜಿಸಿದ್ರು. ಇನ್ನು ಈ ಒಂದು ಪಾರ್ಟಿಗೆ ಸಿಎಂ ಸಿದ್ದರಾಮಯ್ಯ, ಸಚಿವರಾದ ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹ್ಮದ್ ಖಾನ್, ಸತೀಶ್ ಜಾರಕಿಹೊಳಿ, ಕೆಎಚ್ ಮುನಿಯಪ್ಪ, ಬಹುತೇಕ ಸಚಿವರು ಶಾಸಕರು ಭಾಗಿಯಾಗಿದ್ದರು. ಬಾರಣ ರಜಾ ಮೊನ್ನೆ ಪುತಿನ್ ಬರುವಾಗ ಎಷ್ಟು ಫ್ರೀ ಆಗಿತ್ತು. ಇನ್ನು ಡಿನ್ನರ್ಗೆ ಸಚಿವ ಕೆಜೆ ಜಾರ್ಜ್ ಸೇರಿ ಹಲವರು ಗೈರಾಗಿದ್ದಾರೆ. ಶರಣಬಸಪ್ಪ ದರ್ಶನಾಪುರ, ಶಿವಾನಂದ ಪಾಟೀಲ್ ಸೇರಿದಂತೆ ಹಲವರು ಡಿಕೆಶಿ ಔತಣಕೂಟಕ್ಕೆ ಗೈರಾಗಿರೋದು. ಡಿನ್ನರ್ಗೆ ಸಚಿವ ಕೆಜೆ ಜಾರ್ಜ್ ಸೇರಿ ಹಲವು ನಾಯಕರು ಗೈರಾಗಿದ್ದಾರೆ. ಶರಣಬಸಪ್ಪ ದರ್ಶನಾಪುರ, ಶಿವಾನಂದ ಪಾಟೀಲ್ ಸೇರಿದಂತೆ ಹಲವರು ನಾಯಕರು ಈ ಒಂದು ಔತಣಕೂಟಕ್ಕೆ ಗೈರಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ 6 ವರ್ಷ ಹಿನ್ನೆಲೆ ಸಿಎಂ ಶಾಸಕರು ಸಚಿವರಿಗೆ ಡಿಕೆ ಶಿವಕುಮಾರ್ ಡಿನ್ನರ್ ಕೂಟವನ್ನ ಆಯೋಜನೆ ಮಾಡಿದ್ರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಔತಣಕೂಟಕ್ಕೆ ಸಚಿವ ಕೆಜೆ ಜಾರ್ಜ್ ಸೇರಿ ಹಲವರು ಗೈರಾಗಿದ್ದಾರೆ. ಇನ್ನು ಡಿಕೆ ಡಿನ್ನರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಜೆಪಿ ಉಚ್ಚಾಟಿತರು. ಶಾಸಕ ಶಿವರಾಮ್ ಹೆಬ್ಬಾರ್, ಎಚ್ಟಿ ಸೋಮಶೇಖರ್ ಭಾಗಿಯಾಗಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತಗೊಂಡಿದ್ದ ಹೆಬ್ಬಾರ್, ಎಚ್ಟಿ ಸೋಮಶೇಖರ್ ಡಿಕೆ ಡಿನ್ನರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಿಜೆಪಿಯ ಉಚ್ಚಾಟಿತ ನಾಯಕರು ಶಾಸಕ ಶಿವರಾಮ್ ಹೆಬ್ಬಾರ್, ಎಚ್ಟಿ ಸೋಮಶೇಖರ್ ಭಾಗಿಯಾಗಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತಗೊಂಡಿದ್ದಂತಹ ನಾಯಕರು ಎಚ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ 6 ವರ್ಷ ಪೂರ್ಣಗೊಳಿಸಿದಂತಹ ಹಿನ್ನೆಲೆ ಇಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜಿಸಿದ್ರು. ಈ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ಇನ್ಸೈಡ್ ಡೀಟೇಲ್ಸ್ ನೀಡೋದಾದ್ರೆ? ಸುದೀಪ್, ಪ್ರಮುಖವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ 6 ವರ್ಷದ ಹಿಂದೆ ಮಾರ್ಚ್ 10ರಂದೇ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು 6 ವರ್ಷ ಪೂರೈಸಿರುವಂತ ಕಾರಣಕ್ಕಾಗಿ ಪಕ್ಷದ ಶಾಸಕರಿಗೆ, ಸಚಿವರಿಗೆ, ಸಂಸದರಿಗೆ ಹಾಗೂ ಪಕ್ಷದ ಪದಾಧಿಕಾರಿಗಳಿಗೂ ಕೂಡ ಆಹ್ವಾನವಿಟ್ಟು ಒಂದು ಔತಣಕೂಟವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಿದ್ರು. ಬಹುತೇಕವಾಗಿ ಶಾಸಕರು, ಸಚಿವರು ಹಾಗೆ ಸಂಸದರು ಕೂಡ ಭಾಗಿಯಾಗಿದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಔತಣಕೂಟಕ್ಕೆ ಆಗಮಿಸಿ 2 ಗಂಟೆಗಳ ಕಾಲವೂ ಕೂಡ ಈ ಒಂದು ಔತಣಕೂಟದಲ್ಲಿ ಅವರು ಭಾಗಿಯಾಗಿದ್ರು. ಪ್ರಮುಖವಾಗಿ ಗಮನಿಸಬೇಕು, ಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ಔತಣಕೂಟಕ್ಕೆ ಯಾರೆಲ್ಲ ಹಾಜರಾಗ್ತಾರೆ ಅಥವಾ ಸಿಎಂ ಬಣದ ಕೆಲವರು ಗೈರಾಗ್ತಾರ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಗಳು ಕೂಡ ಉದ್ಭವವಾಗಿತ್ತು. ಯಾಕೆ ಅಂತಂದ್ರೆ ಇತ್ತೀಚಿನ ಬೆಳವಣಿಗೆಗಳು ಕೂಡ ಅದೇ ರೀತಿಯಾಗಿತ್ತು. ಪ್ರಮುಖವಾಗಿ ಎಸ್.ಪಿ. ಮಹದೇವಪ್ಪ ಸೇರಿದಂತೆ ಇತರ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಅಂದ್ರೆ ಬಹಳ ಪ್ರಮುಖವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರು ಈ ಒಂದು ಔತಣಕೂಟಕ್ಕೆ ಬರ್ತಾರ ಅಥವಾ ಗೈರಾಗ್ತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವವಾಗಿತ್ತು. ಆದ್ರೆ ಬಹುತೇಕ ಶಾಸಕರು, ಸಚಿವರು ಈ ಒಂದು ಔತಣಕೂಟಕ್ಕೆ ಹಾಜರಾಗಿದ್ರು. ಜೊತೆಗೆ ಸ್ವತಃ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಪ್ರಮುಖ ನಾಯಕರು ಕೂಡ ಡಿಕೆ ಶಿವಕುಮಾರ್ ಅವರ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಆ ಒಂದು ಕಾರಣಕ್ಕಾಗಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂತ ರೀತಿಯಲ್ಲಿ ಬಜೆಟ್ ಅಧಿವೇಶನದ ನಡುವೆ
ಒಂದು ಸಂದೇಶವನ್ನ ರವಾನಿಸುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತಲೇ ಬಿಂಬಿಸಬಹುದಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು, DCM DK ಶಿವಕುಮಾರ್ ಅವರು ಈ ಒಂದು ಔತಣಕೂಟವನ್ನ ಏನು ಆಯೋಜನೆ ಮಾಡಿದ್ರಲ್ಲ, ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು ಜನ ಶಾಸಕರು ಬರ್ತಾರೆ, ಜೊತೆಗೆ ಶಾಸಕರೊಂದಿಗೆ DK ಶಿವಕುಮಾರ್ ಅವರ ಬಾಂಧವ್ಯ ಯಾವ ರೀತಿಯಾಗಿದೆ, ಅದೆಲ್ಲದಕ್ಕೂ ಕೂಡ ಈ ಒಂದು ಔತಣಕೂಟ ಒಂದು ಸಾಕ್ಷಿ ಆಗತ್ತೆ ಅನ್ನುವಂತ ರೀತಿಯಲ್ಲಿ ಕೂಡ ರಾಜಕೀಯವಾಗಿ ಚರ್ಚೆಯನ್ನ ಮಾಡಲಾಗಿತ್ತು. ಅದರ ಒಂದು ಮುಂದುವರೆದ ಭಾಗ ಅನ್ನುವಂತೆ ಬಹುತೇಕ ಶಾಸಕರು ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಿರುವಂತ ಕಾರಣಕ್ಕಾಗಿ DK ಶಿವಕುಮಾರ್ ಅವರಿಗೆ ಇದು ಎಲ್ಲ ಒಂದ್ ಕಡೆ ಒಂದಿಷ್ಟು ಬಲವನ್ನ ತಂದು ಕೊಡುತ್ತೆ ಅಂತಲೂ ಕೂಡ ಬಿಂಬಿಸಬಹುದಾಗಿದೆ. ಜೊತೆಗೆ ಬಜೆಟ್ ಅಧಿವೇಶನ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಔತಣಕೂಟವನ್ನ ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಒಂದೊಮ್ಮೆ ಕೆಲವೊಂದಿಷ್ಟು CM ಬಣದ ಶಾಸಕರು ಅಥವಾ ಸಚಿವರು ಗೈರಾಗಿದ್ರೆ ಅದು ವಿಪಕ್ಷಗಳಿಗೂ ಕೂಡ ಆಹಾರ ಆಗ್ತಾ ಇತ್ತು. ಅವರು ಈ ವಿಚಾರವನ್ನ ಇಟ್ಕೊಂಡು ಟೀಕೆಯನ್ನು ಕೂಡ ಮಾಡಬಹುದಾಗಿತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಕಾಂಗ್ರೆಸ್ನ ಶಾಸಕರು ಸಚಿವರು ಯಾವುದೇ ರೀತಿ ಆಸ್ಪದವನ್ನ ಕೊಟ್ಟಿಲ್ಲ. ಯಾವುದೇ ಬಣವನ್ನು ಕೂಡ ಇಲ್ಲಿ ಲೆಕ್ಕಿಸದೆ ಎಲ್ಲರೂ ಕೂಡ ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ CM ಸಿದ್ದರಾಮಯ್ಯನವರು ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಿ 2 ಗಂಟೆಗಳ ಕಾಲವೂ ಕೂಡ ಅಲ್ಲಿ ಇರ್ತಾರೆ. ಜೊತೆಗೆ DK ಶಿವಕುಮಾರ್ ಅವರ ಜೊತೆಗೂ ಕೂಡ ಅನ್ಯೋನ್ಯತೆಯಿಂದ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. CM ಸಿದ್ದರಾಮಯ್ಯನವರು ಅಂದ್ರೆ ಊಟವನ್ನ ಮಾಡಿ ನಿರ್ಗಮಿಸಿದ ಬಳಿಕ ಕೆಲವೊಂದಿಷ್ಟು ಆಪ್ತರೊಂದಿಗೆ DK ಶಿವಕುಮಾರ್ ಅವರು ಕೂಡ ಔತಣಕೂಟದ ಸಂದರ್ಭದಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಬಸವರಾಜ್ ಶಿವಗಂಗಾ ಇರ್ಬೋದು, ಹಾಗೆ ಇನ್ನಿತರ DK ಶಿವಕುಮಾರ್ ಅವರ ಅತ್ಯಾಪ್ತರು ಅನ್ನುವಂತ ಒಂದು ಶಾಸಕರೇನಿದಾರಲ್ಲ, ಮಾಗಡಿ ಬಾಲಕೃಷ್ಣ, ಈ ರೀತಿಯ ಶಾಸಕರೊಂದಿಗೆ DK ಶಿವಕುಮಾರ್ ಅಲ್ಲಿ ಕೆಲ ಕಾಲ ಅನೌಪಚಾರಿಕವಾಗಿಯೂ ಕೂಡ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ನಯನಾ ಮೋಟಮ್ಮ ಸೇರಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಉಪಸ್ಥಿತರಿದ್ರು. ಅವರೆಲ್ಲರ ನಡುವೆ ಒಂದಿಷ್ಟು ಕೆಲ ಕಾಲ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಆ ಒಂದು ಮಾತುಕತೆ ಯಾವ ರೀತಿಯದ್ದಾಗಿರಬಹುದು, ಜೊತೆಗೆ ಆ ಒಂದು ಮಾತುಕತೆಯ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಬೆಳವಣಿಗೆಗಳಾಗಬಹುದು ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಒಟ್ಟಾಗಿ ಕೆಪಿಸಿಸಿಯ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿರುವಂತ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಇವತ್ತು ಔತಣಕೂಟವನ್ನು ಆಯೋಜಿಸಿದ್ರಲ್ಲ, ಔತಣಕೂಟಕ್ಕೆ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಕೂಡ ಆಗಮಿಸಿದ್ರು. ಈ ಒಂದು ಔತಣಕೂಟ ಯಶಸ್ಸಾಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಬಜೆಟ್ ಅಧಿವೇಶನದ ನಡುವೆ ಈ ಒಂದು ಔತಣಕೂಟವನ್ನ ಆಯೋಜನೆ ಮಾಡಿರುವಂತ ಕಾರಣಕ್ಕಾಗಿ ಒಂದಿಷ್ಟು ಗೊಂದಲಗಳೇನಾದ್ರೂ ಏರ್ಪಡತ್ತಾ ಅನ್ನುವಂತ ಪ್ರಶ್ನೆಗಳಿತ್ತು. ಆ ಒಂದು ಪ್ರಶ್ನೆ ಈಗ ಉದ್ಭವ ಆಗದೇ ಇರುವ ರೀತಿಯಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮೂಲಕವಾಗಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬಹುದಾಗಿದೆ. ಸುದೀಪ್. ಧನ್ಯವಾದ ಕಾರ್ತಿಕ್ ಡೀಟೇಲ್ಸ್ಗೆ.